ಆತ್ಮೀಯ ವಿದ್ಯಾರ್ಥಿಗಳೇ, ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್ ಇವರ ವತಿಯಿಂದ ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ದಿನ ನಾವು ಮುಂಬರುವ 2026 ಮುಂಬರುವ ನವೋದಯ ಮುರಾರ್ಜಿ, ಅದೇ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ, ಆಳ್ವಾಸ್, ಅಳಿಕೆ ಈ ಮುಂತಾದ ಪರೀಕ್ಷೆಗಳಿಗೆ ಕೇಳುವಂತ ಇಂಗ್ಲಿಷ್ ವಿಷಯದ ಸಂಭವನೀಯ ಒಂದು 20 ಪ್ರಶ್ನೆಗಳನ್ನ ಇವತ್ತ ಡಿಸ್ಕಷನ್ ಮಾಡುವಂತ ಸಮಯ. ಅದಕ್ಕಿಂತ ಮೊದಲನೇದಾಗಿ ಏನ್ ಹೇಳಿದ್ರೆ, ನಮ್ಮ ಮುರಾರ್ಜಿ ಪರಿಶ್ರಮ ನವೋದಯ ಕೇಂದ್ರದ ವತಿಯಿಂದ 50 ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿದ ಒಂದು ಕ್ವಶನ್ ಬ್ಯಾಂಕ್ ಇದಾಗ್ಯದ. ಈ ಒಂದು ಕ್ವಶನ್ ಬ್ಯಾಂಕ್ ಅಲ್ಲಿ 5000 ಪ್ರಶ್ನೆಗಳಲ್ಲಿ ಈ ಒಂದು ಕ್ವಶನ್ ಬ್ಯಾಂಕ್ ಅದ. 360 ಡಿಗ್ರಿಯಲ್ಲಿ ಒಂದು ಈ ಕ್ವಶನ್ಸ್ ಗಳು ಕವರ್ ಆಗಿದಾವ. ಈ ಒಂದು ಪ್ರಶ್ನೆ ಬಹಳ ಉಪಯುಕ್ತವಾದಂತಹ ಪುಸ್ತಕ ಇದಾಗಿದೆ. ಈ ಪುಸ್ತಕ ನಿಮಗೆ ಬೇಕಾದಲ್ಲಿ ಕೆಳಗೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕವನ್ನ ಖರೀದಿಸಬಹುದು. ಓಕೆ, ನೆಕ್ಸ್ಟ್ ಇವತ್ತು ಡಿಸ್ಕಷನ್ ಮಾಡೋಣ್ರಿ. 20 ಪ್ರಶ್ನೆಗಳು ಸಂಭವನೀಯವಾಗಿ ನಾವು ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ ಸಂಭವನೀಯವಾಗಿ ಇಂಗ್ಲಿಷ್ ವಿಷಯದ 20 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ವಿಲ್ ಗೋ ಟು ಡಿಸ್ಕಷನ್ ಅಬೌಟ್ ದ ಕ್ವಶನ್ಸ್. ಫಸ್ಟ್ ಕ್ವಶನ್ ಹೀಗಿದೆ ನೋಡಿ ಫ್ರೆಂಡ್ಸ್. ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಈಸ್. ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಈಸ್ ಬಹಳ ಸರಳವಾದಂತ ಪ್ರಶ್ನೆ ನೋಡಿ. ಆಪ್ಷನ್ ಎ ಇದೆ ಪ್ರೆಸೆಂಟ್, ಪ್ರೆಸೆಂಟ್, ಪ್ರೆಸೆಂಟರ್, ಪ್ರೆಸೆಂಟರ್ಟ್. ಇಲ್ಲಿ ಸರಿಯಾದಂತ ಉತ್ತರ ಏನಾಗ್ತದ ನೋಡ್ರಿ, ಆಪ್ಷನ್ ಎ ಪ್ರೆಸೆಂಟ್. ಪ್ರೆಸೆಂಟ್ ಅಂದ್ರೆ ಪ್ರಸ್ತುತ, PRESENT ಸರಿಯಾದಂತ ಲೆಟರ್ಸ್. ಇದು ವರ್ಡ್ಸ್ ಡಿಕ್ಷನರಿ ಒಳಗೆ ನೋಡ್ತಾ ಹೋದ PRESENT. ದಿಸ್ ಇಸ್ ದಿ ರೈಟ್ ಆನ್ಸರ್. ಪ್ರೆಸೆಂಟ್ ಅಂದ್ರೆ ಪ್ರಸ್ತುತ. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ ನೋಡಿ. ನೆಕ್ಸ್ಟ್ ಕ್ವಶನ್, ಅ ಪೀರಿಯಡ್ ಆಫ್ 10 years ಕಾರ್ಡ್. ಯಾವ ಒಂದು ಪೀರಿಯಡ್ ಗೆ ನಾವು ಯಾವ ಒಂದು ಅವಧಿಗೆ 10 years ಗೆ 10 ವರ್ಷಗಳ ಆದ್ವ ಅಂತಂದ್ರೆ ಏನಂತ ಕರಿತೇವಿ? ಪೀರಿಯಡ್ ಆಫ್ 10 years ಕಾಲ್ಡ್ ಏನಂತ ಅದ? ಆಪ್ಷನ್ ಎ ಅದ ಸೆಂಚುರಿ ಅದ, ಆಪ್ಷನ್ ಬಿ ಟೆನ್ಯೂರ್ ಅದ, ಆಪ್ಷನ್ ಸಿ 10 ಎರಾ ಅದ, ಆಪ್ಷನ್ ಡಿ ಡಿಕೇಡ್ ಅದ. ಇಲ್ಲ ಆಪ್ಷನ್ ಎ ನೋಡ್ತಾ ಹೋದ್ರ ಸೆಂಚುರಿ ಅಂತಂದ್ರ ರೀ ಮೇ ಬಿ 100 years. 100 years ಗೆ ನಾವ ಸೆಂಚುರಿ ಅಂತ ಕರಿತೇವೆ. ಟೆನ್ಯೂರ್ ಅಂತಂದ್ರೆ ಆಫೀಸ್ ಟೈಮ್, ಸೊ 10 ಎರಾ ಇದು ಬರೋದಿಲ್ಲ. ನೆಕ್ಸ್ಟ್ ಡಿಕೇಡ್. ಡಿಕೇಡ್ ಮೀನ್ಸ್ 10 years. ಓಕೆ, ಸರಿಯಾದಂತ ಉತ್ತರ ಡಿಕೇಡ್ ಆಗ್ತದ. ಡಿಕೇಡ್ ಅಂತಂದ್ರೆ 10 years ಗೆ ನಾವು 10 years ಆಯ್ತು ಅಂತಂದ್ರೆ ನಾವು ಏನಂತ ಕರಿತೇವಿ? ಡಿಕೇಡ್ ಅಂತ ಕರಿತೇವಿ. ನೆನಪಿರ್ಲಿ, ಸಾಧ್ಯ ಆದ್ರೆ ಎಲ್ಲವನ್ನ ನೋಟ್ ಮಾಡ್ಕೊಂತ ಹೋಗ್ರಿ. ಒಂದು ಪುಸ್ತಕ, ಒಂದು ಬುಕ್ ಮತ್ತು ಪೆನ್ ಅನ್ನು ತೆಗೆದುಕೊಂಡು ಕೂತ್ಕೋರಿ. ಎಲ್ಲ ಒಂದು ಪ್ರಶ್ನೆಗಳನ್ನ ಕೊಟ್ಟಂತಹ ನೋಟ್ಸ್ ಅನ್ನ ನೀವು ನೋಟ್ ಮಾಡ್ಕೊಂತ ಹೋದ್ರ ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ ಬಹಳ ಯೂಸ್ ಆಗ್ತಾವ ಅಂತ ಹೇಳಿ ನಾವು ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಸೂಟೇಬಲ್ ಆಂಟೋನಿಮ್ಸ್. ಆಂಟೋನಿಮ್ಸ್ ಮತ್ತು ಸಿನೋನಿಮ್ಸ್ ಅಲ್ಲಿ ಪ್ರೀವಿಯಸ್ ಅಲ್ಲಿ ಬಹಳ ಅಂದ್ರೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದೇನೆ. ಆಂಟೋನಿಮ್ಸ್ ಮೀನ್ಸ್ ಅಪೋಸಿಟ್ಸ್. ಅಪೋಸಿಟ್ಸ್ ಅಂತಂದ್ರೆ ವಿರುದ್ಧಾರ್ಥಕಗಳು. ಹೌದಾ? ಮ್ಯಾಚ್ ದ ಸೂಟೇಬಲ್ ಆಂಟೋನಿಮ್ಸ್. ಆಂಟೋನಿಮ್ಸ್ ಮೀನ್ಸ್ ವಿರುದ್ಧಾರ್ಥಕ ಪದಗಳು. ಇಲ್ಲಿ ಕೊಟ್ಟಾರ್ರಿ, ಮ್ಯಾಚ್ ಮಾಡ್ಬೇಕಾ? ಕಾಲಮ್ ಎ ಕೊಟ್ಟಾರ, ಹೌದಾ? ಕಾಲಮ್ ಬಿ ಕೊಟ್ಟಾರ. ಇವುಗಳನ್ನ ನಾವು ಇವಕ್ಕೆ ಮ್ಯಾಚ್ ಮಾಡಿ ಆಂಟೋನಿಮ್ಸ್ ಆಗ್ಬೇಕ. ಓಕೆ, ಅಪಾರ್ಟ್, ಫೂಲಿಶ್, ಹಾರ್ಶ್, ಡೀಫ್. ಅಪಾರ್ಟ್ ಅಂತಂದ್ರ ರೀ ಏನ್ ಬಂದ? ದೂರ ಮಾಡುವುದು. ಅಪಾರ್ಟ್ ಅಂತಂದ್ರೆ ದೂರ ಮಾಡುವುದು. ಹಂಗಾದ್ರೆ ಇದ್ರ ಒಟ್ಟಿಗೆ ಗೂಡಿಸುವುದು. ದೂರ ಮಾಡುವುದು ಮತ್ತು ಒಟ್ಟಿಗೆ ಗೂಡಿಸುವುದಕ್ಕೆ ಏನಂತೀವಿ ನಾವು? ಅಪಾರ್ಟ್, ಟುಗೆದರ್. ಅಪಾರ್ಟ್ ಇದ ಆಂಟೋನಿಮ್ ಏನಾಗ್ತದ? ಟುಗೆದರ್ ಆಗ್ತದ. ಫೂಲಿಶ್ ಅಂದ್ರೆ ಏನ್ರಿ? ದಡ್ಡ ಅಂತ, ಬುದ್ಧಿಮಾನ್ಯ ಅಂತ ಅವ್ರಲ್ರಿ ಫೂಲಿಶ್. ಅದಕ್ಕೆ ಅಪೋಸಿಟ್ ಫೂಲಿಶ್ ಅಂತ ದಡ್ಡ. ನಾವು ಜಾಣ, ಬುದ್ಧಿವಂತ ಅನ್ನಕ್ ಏನಂತೇವ್ರಿ? ವೈಸ್ ಮೀನ್ಸ್ ಜಾಣ, ಬುದ್ಧಿವಂತ. ಓಕೆ, ನೆಕ್ಸ್ಟ್ ಹಾರ್ಶ್ ಅಂತಂದ್ರೆ ಹಾರ್ಡ್ ಅಂತಂದ್ರೆ ಕಠಿಣ. ಹಾರ್ಶ್ ಅಂದ್ರೆ ಕಠಿಣ ಮತ್ತು ಸುಲಭ ಅಥವಾ ಮೈಲ್ಡ್. ಸೊ ಈ ರೀತಿ ಇದಕ್ಕೆ ಒಂದು ಅಪೋಸಿಟ್ ಆಂಟೋನಿಮ್ ಏನಾಗ್ತದ? ಮೈಲ್ಡ್ ಆಗ್ತದ. ಸೊ ನೆಕ್ಸ್ಟ್ ಡೀಪ್ ಅಂದ್ರೆ ಆಳ. ಡೀಪ್ ಅಂತಂದ್ರೆ ಆಳದ ಕಡಿಮೆ ಆಳ. ಇದರ ಆಂಟೋನಿಮ್ ಕಡಿಮೆ ಆಳ, ಶಾಲೋ. ಆಪ್ಷನ್ 1 ಉಳಿದಿತ್ತು, ಬಿ. ಇವುಗಳನ್ನ ನೋಡ್ತಾ ಹೋದ್ರೆ ನಾವು ಸೀರಿಯಲ್ ವೈಸ್. ಫಸ್ಟ್ ಒನ್ ಏನದ? ಅಪಾರ್ಟ್ ಸಿ ಅದ, ಫೂಲಿಶ್ ಡಿ ಅದ, ಫೂಲಿಶ್ ವಾಯ್ಸು, ಹಾರ್ಶ್ ಮೈಲ್ಡ್ ಎ ಅದ, ನೆಕ್ಸ್ಟ್ ಡೀಪ್ ಶಾಲೋ ಬಿ ಅದ. ಈ ಒಂದು ಕೊಟ್ಟಂತ ಆಪ್ಷನ್ಗಳಲ್ಲಿ ಈ ಆಪ್ಷನ್ಗಳು ಎಲ್ಲಿದಾವ ನೋಡ್ರಿ? CDAB, DCAB, BCDA, CDAB. ಓಕೆ, ಆಪ್ಷನ್ ಸಿ
DAB, CDAB. Option C is the right answer. Part 2 together. Foolish, wise. Part ಅಂತಂದ್ರೆ ದೂರ ದೂರ ಮಾಡುದು, ಟುಗೆದರ್ ಅಂತಂದ್ರೆ ಒಟ್ಟಿಗೆ ಗುಡಿಸುವುದು. ಫೂಲಿಶ್ ಅಂದ್ರೆ ಇದು ದಡ್ಡ, ವೈಸ್ ಅಂದ್ರೆ ಬುದ್ಧಿವಂತ, ಹಾರ್ಶ್ ಅಂದ್ರೆ ಕಠಿಣ, ಮೈಲ್ಡ್ ಅಂತಂದ್ರೆ ಸೌಮ್ಯ ಸ್ವಭಾವದ. ಸೊ ದಟ್ಸ್ ಸೌಮ್ಯವಾದ. ನೆಕ್ಸ್ಟ್ ಡೀಪ್, ಶಾಲೋ. ದೀಸ್ ಆರ್ ದ ಆಂಟೋನಿಮ್ಸ್ ಆರ್ ಆಪೋಸಿಟ್ ವರ್ಡ್ಸ್. ಸಾಧ್ಯ ಆದ್ರೆ ಎಲ್ಲಗಳನ್ನ ನೀವು ನೋಟ್ ಮಾಡ್ಕೊಂತ ಹೋಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. The silent letter in the word science. 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 Science ಅಂದ್ರೆ ಏನು? ವಿಜ್ಞಾನ. ವಿಜ್ಞಾನ, ಹೌದಾ? ಈ ಒಂದು ಕೊಟ್ಟಂತಹ ವರ್ಡ್ ಅಲ್ಲಿ ಯಾವ ಒಂದು ವರ್ಡ್ ಸೈಲೆಂಟ್ ಆಗಿದೆ, ಯಾವ ಒಂದು ಲೆಟರ್ ಸೈಲೆಂಟ್ ಆಗಿದೆ ಅಂತ ನಾವು ನೋಡ್ತಾ ಹೋದ್ರ, ಸೊ ಸೈನ್ಸ್, ಸೈ, ಆ ಎನ್ನು ಪ್ರೊನೌನ್ಸ್ ಆಗ್ತದ, ಎನ್ ಪ್ರೊನೌನ್ಸ್ ಆಗ್ತಿದೆ, ಸಿ ಪ್ರೊನೌನ್ಸ್ ಆಗ್ತಿದೆ, ಈ ಪ್ರೊನೌನ್ಸ್ ಸೈನ್ಸ್, ಅದು ಗ್ರಾಮಟಿಕಲ್ ಬರೀಬೇಕು. ಆದ್ರೆ ಇಲ್ಲಿ ಸಿ ಪ್ರೊನೌನ್ಸ್ ಆಗ್ತಿಲ್ಲ. ಯಾವ ಸಿ? ಎಸ್ ಸೆಕೆಂಡ್ ಇರುವಂತ ಸಿ, ಈ ಸಿ ಪ್ರೊನೌನ್ಸ್ ಆಗ್ತಿಲ್ಲ. ಸೊ ಆದ್ದರಿಂದ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೈನ್ಸ್ ಅನ್ನೋ ವರ್ಡ್ ಅಲ್ಲಿ ಸಿ ಸೈಲೆಂಟ್ ಆಗುತ್ತೆ, ಸಿ ಅನ್ನೋ ಲೆಟರು ಸೈಲೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಕ್ಯಾಪ್ಚರ್? ಕ್ಯಾಪ್ಚರ್ ಮಾಡ್ಕೊಳ್ಳುದ್ರಿ. ಇವಾಗ ನಂದ ಹೇಳ್ತೇವೆ ಅಂತಂದ್ರೆ ಯಾವ್ದೋ ಒಂದು ವಿಡಿಯೋ ಮಾಡ್ತೀವಿ, ಕ್ಯಾಪ್ಚರ್ ಮಾಡ್ಕೋ, ತುಂಬಾ ಚೆನ್ನಾಗಿದೆ ವೈಬ್, ಸೊ ಗಾರ್ಡನ್ ತುಂಬಾ ಚೆನ್ನಾಗಿದೆ, ಕ್ಯಾಪ್ಚರ್ ಮಾಡ್ಕೋ. ಕ್ಯಾಪ್ಚರ್ ಮೀನ್ಸ್ ಅದನ್ನ ಒಳಗಡೆ ನೀ ಶೇಖರಿಸು, ಕ್ಯಾಚ್ ಮಾಡ್ಕೋ, ಕ್ಯಾಪ್ಚರ್ ಮಾಡ್ಕೋ, ದಾಟ್ಸ್ ಕ್ಯಾಪ್ಚರ್. ಕ್ಯಾಪ್ಚರ್ ಅದ ಮೀನಿಂಗ್ ಕೇಳಿದ ಅಂದ್ರೆ ಅರ್ಥ ಅಥವಾ ಸಿನೋನಿಮ್ ಏನಾಗ್ತದ? ಸಫರ್ಡ್ ಆಗ್ತದನೋ, ಕ್ಯಾಚ್ ಆಗ್ತದನೋ, ಅಬ್ನಾರ್ಮಲ್ ಆಗ್ತದೋ, ಹೈಯರ್ಡ್ ಆಗ್ತದನೋ? ಸೊ ಸಫರ್ಡ್ ಅಂತಂದ್ರೆ ಏನ್ರಿ? ಬಳಲುವುದು ಅಂತಾರಲ್ಲ, ಸಫರ್ ಆಗೋದು, ಬಳಲು. ಕ್ಯಾಚ್ ಅಂತಂದ್ರೆ ಹಿಡಿದಿಟ್ಟುಕೋ. ಹಿಡಿದಿಟ್ಟುಕೋ. ಅಬ್ನಾರ್ಮಲ್ ಅಸಹಜ, ಅಸಾಮಾನ್ಯ. ಹೈಡ್ ಅಂತಂದ್ರೆ ಇದು ಒಂದು ಕರೆಯುವುದು. ಹೈಡ್ ಮೀನ್ಸ್ ಇಲ್ಲಿ ಜಾಬ್ಸ್ ಗಳಲ್ಲಿ ಹೈಡ್ ಆಗಿದೆ ಅಂತಿರ್ತಾರಲ್ಲ, ಸೊ ಹೈರಿಂಗ್. ಹೈರಿಂಗ್ ಅಂತಂದ್ರೆ ಕರೆದಿದ್ದಾರೆ, ಹೈಡ್ ಅಂತಂದ್ರೆ ಕರೆಯುವುದು. ಸೊ ದಾಟ್ಸ್ ಹೈಡ್. ಇಲ್ಲಿ ನೋಡ್ತಾ ಹೋದ್ರೆ ಮೀನಿಂಗ್ ಅದ ಕ್ಯಾಪ್ಚರ್ ಇಲ್ಲಿ ನಿಮಗೆ ಗೊತ್ತಾಗಿರ್ಬೇಕು. ಆನ್ಸರ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕ್ಯಾಚ್, ಕ್ಯಾಪ್ಚರ್, ಕ್ಯಾಚ್. ಕ್ಯಾಪ್ಚರ್ ಅಂತಂದ್ರೆ ಹಿಡಿದುಕೊಳ್ಳೋದು, ಕ್ಯಾಚ್ ಅಂದ್ರೂ ಹಿಡಿದುಕೊಳ್ಳೋದು. ಸೊ ದಾಟ್ಸ್ ದ ಮೀನಿಂಗ್ ಆಫ್ ಕ್ಯಾಪ್ಚರ್, ಕ್ಯಾಚ್. ಓಕೆ, ನೆಕ್ಸ್ಟ್. ಅ ಪರ್ಸನ್ ಹೂ ಟೀಚಸ್, ಗಿವ್ ಒನ್ ವರ್ಡ್. ಗಿವ್ ಒನ್ ವರ್ಡ್ ಮೇಲೇನು ಪಿಕ್ಸ್ ಒಂದು ಕ್ವಶನ್ ಬರ್ತದ, ನೆನಪಿರ್ಲಿ. ಗಿವ್ ಒನ್ ವರ್ಡ್ ನೋಡ್ರಿ. ಅ ಪರ್ಸನ್ ಹೂ ಟೀಚಸ್. ಇವಾಗ ನಾ ಏನ್ ಮಾಡ್ತಿದ್ದೀನಿ? ಟೀಚ್ ಮಾಡ್ತಾ ಇದ್ದೀನಿ. ಯಾವ ಒಬ್ಬ ವ್ಯಕ್ತಿ ಪಾಠವನ್ನ ಮಾಡ್ತಾನ ಅವನಿಗೆ ಏನಂತ ಕರಿತೀವಿ ನಾವ? ಡ್ಯಾನ್ಸರ್ ಅಂತ ಕರಿತೀವ, ಸಿಂಗರ್ ಅಂತ ಕರಿತೀವ, ಪೇಂಟರ್ ಅಂತ ಕರಿತೀವ, ಟೀಚರ್ ಅಂತ ಕರಿತೀವ. ಅಲ್ಲೇ ಕೊಟ್ಟದಾರ ಟೀಚಸ್, ಟೀಚರ್. ಟೀಚರ್ಸ್ ಗಳು ಟೀಚ್ ಮಾಡ್ತಾರ. ಸೊ ದಾಟ್ಸ್ ಅ ಟೀಚರ್. ಈ ಪರ್ಸನ್ ಹೂ ಟೀಚಸ್, ಟೀಚರ್. ಟೀಚರ್ಸ್ ಏನ್ ಮಾಡ್ತಾರೆ? ಶಿಕ್ಷಕರು ಪಾಠವನ್ನು ಮಾಡ್ತಾರ. ಹಂಗ ಡ್ಯಾನ್ಸರ್, ಅ ಪರ್ಸನ್ ಹೂ ಡಸ್ ಡ್ಯಾನ್ಸ್, ಪರ್ಸನ್ ಹೂ ಡ್ಯಾನ್ಸಸ್. ಅ ಪರ್ಸನ್ ಹೂ ಡ್ಯಾನ್ಸಸ್, ಡ್ಯಾನ್ಸರು. ಅ ಪರ್ಸನ್ ಹೂ ಸಿಂಗ್ಸ್, ಸಾರಿ, ಸಿಂಗ್ಸ್. ನೆಕ್ಸ್ಟ್ ಆ ಪರ್ಸನ್ ಹೂ ಪೇಂಟರ್ ಅದ ನೋಡ್ರಿ. ಡ್ರಾಸ್, ಡ್ರಾಯಿಂಗ್ ಮಾಡೋದು, ಪೇಂಟ್ ಮಾಡೋದು. ಸೊ ಆ ಪರ್ಸನ್ ಹೂ ಪೇಂಟ್ಸ್, ಪೇಂಟ್ಸ್ ಪಿಕ್ಚರ್ಸ್. ಆ ಪರ್ಸನ್ ಹೂ ಪೇಂಟ್ಸ್ ಪಿಕ್ಚರ್ಸ್, ಅವನಿಗೆ ಪೇಂಟರ್ ಅಂತ ಕರಿತೀವಿ. ಅದೇ ರೀತಿ ಆ ಪರ್ಸನ್ ಹೂ ಟೀಚ್ಸ್, ಅವನಿಗೆ ಏನಂತ ಕರಿತೀವಿ? ಟೀಚರ್. ಟೀಚರ್ ಯಾವೊಬ್ಬ ವ್ಯಕ್ತಿ ಪಾಠವನ್ನ ಮಾಡ್ತಾರ ಅವನಿಗೆ ನಾವು ಟೀಚರ್ ಅಂತ ಕರಿತೀವಿ, ಶಿಕ್ಷಕರು ಅಂತ ಹೇಳಿ ನಾವ ಕರಿತೇವ. ನೆಕ್ಸ್ಟ್ ಕ್ವಶನ್. ಗಿವ್ ಒನ್ ವರ್ಡ್ ಮೇಲೆ ಒಂದ್ ಕ್ವಶನ್ ಪಿಕ್ಸ್ ಬರ್ತದ, ನೆನಪಿರ್ಲಿ. ಸಾಗರ್ ಏಟ್ಸ್ ಡ್ಯಾಶ್ ಮ್ಯಾಂಗೋ ಫ್ರೂಟ್ಸ್. ಪುಟ್ ದ ಸುಟೇಬಲ್ ಆರ್ಟಿಕಲ್. ಆರ್ಟಿಕಲ್ಸ್ ಮೇಲೆ ನಿಮ್ಗೆ ಹೇಳಿದೆ ನಾನು. ದ, ಎ, ಏನು, ಹೌದಾ? ಇದು ಡೆಫಿನೆಟ್, ಇದು ಇವೆರಡು ಏನಾಗ್ತವೆ? ಇಂಡೆಫಿನೆಟ್. ಹೌದಾ?
ನೋಡ್ರಿ, ಸಾಗರ್ ಈಟ್ಸ್ ಮ್ಯಾಂಗೋ ಫ್ರೂಟ್ಸ್ ಅಲ್ಲಿ ಕೊಟ್ಟಂತ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕಾ. ಇಲ್ಲಿ ಕೊಟ್ಟಂತಹ ನೌನು ಸಿಂಗುಲರ್ ಅದನ್ನು ಫ್ಲೂರಲ್ ಅದನ್ನು ನೋಡ್ಕೋಬೇಕ್ರಿ. ನೌನು ಸಿಂಗುಲರ್ ಅದ, ಸೊ ಸಿಂಗುಲರ್ ಇದ್ದಾಗ ಮತ್ತೆ ಕಾನ್ಸೋನಂಟ್ ಏನಾಗತ್ತದ ಇಲ್ಲಿ ಪ್ರನೌನ್ಸ್ ಆಗ್ತದ. ಮ್ಯಾಂಗೋ ಮ್ಯಾಂಗೋ ಕಾನ್ಸೋನಂಟ್ ಪ್ರನೌನ್ಸ್ ಆಗ್ತದ. ಎಲ್ಲಿ ನಾವು ಕಾನ್ಸೋನಂಟ್ ಪ್ರನೌನ್ಸ್ ಆಗ್ತಾವಲ್ಲ ಅಲ್ಲಿ ಎ ಅನ್ನೋ ಆರ್ಟಿಕಲ್ ಅನ್ನ ನಾವ ಫಿಲ್ ಮಾಡ್ಬೇಕ್ ಆಗ್ತೈತಿ. ಸೊ ಕೊಟ್ಟಂತ ಆಪ್ಷನ್ ಗಳು ಎಲ್ಲಿದೆ ನೋಡ್ರಿ, ಆಪ್ಷನ್ ಬಿ ಎ. ಸಾಗರ್ ಈಟ್ಸ್ ಮ್ಯಾಂಗೋ ಫ್ರೂಟ್ಸ್. ಇಲ್ಲಿ ಏನಾದ್ರು ಸಾಗರ್ ಈಟ್ಸ್ ಮ್ಯಾಂಗೋಸ್ ಅಂತ ಬಂದಿತ್ತಂತಂದ್ರೆ ಯಾವುದೇ ರೀತಿಯಾದಂತ ಆರ್ಟಿಕಲ್ಸ್ ಬರೋದಿಲ್ಲ. ನೆನಪಿರ್ಲಿ, ಯಾವ ನಾಮಪದಗಳು ಫ್ಲೂರಲ್ ಫಾರ್ಮ್ ಇರ್ತಾವ ಅಲ್ಲಿ ನೋಡ್ರಿ. ಸಾಗರ್ ಈಟ್ಸ್ ಮ್ಯಾಂಗೋಸ್, ಮ್ಯಾಂಗೋಸ್ ಅಂತ ಬಂದ್ರ ಅಲ್ಲಿ ನನ್ ಆಫ್ ದಿಸ್ ಯಾವ್ದು ಆರ್ಟಿಕಲ್ಸ್ ಬರೋದಿಲ್ಲ, ಓನ್ಲಿ ಸಿಂಗುಲರ್ ಇದೆ. ಸೊ ಅಲ್ಲಿ ನೆಕ್ಸ್ಟ್ ಫ್ರೂಟ್ಸ್ ಅದು ಫ್ಲೂರಲ್ ಆಗ್ಲಿ. ಬಟ್ ಸಾಗರ್ ಈಟ್ಸ್ ಆರ್ಟಿಕಲ್ ಆದ ನಂತರ ಇರುವ ನಾಮಪದ ಫ್ಲೂರಲ್ ಅದನ್ನು ಸಿಂಗುಲರ್ ಅದನ್ನು ನೋಡ್ಕೊಂಡು ನಾವು ಆರ್ಟಿಕಲ್ ಅನ್ನ ಫಿಲ್ ಮಾಡ್ಬೇಕು. ಇಲ್ಲಿ ಸಿಂಗುಲರ್ ಅದ, ಸೊ ಅದಕ್ಕಾಗಿ ನಾವ್ ಇಲ್ಲನ್ನ ಎ ಅನ್ನ ಫಿಲ್ ಮಾಡಿದ್ವಿ, ನೆನಪಿರ್ಲಿ. ಓಕೆ, ಸಾಧ್ಯತೆಗಳನ್ನ ನೋಟ್ ಮಾಡ್ಕೊಂತ ಹೋಗ್ರಿ. 8th ಕ್ವಶನ್ ಬಂದ್ಬಿಟ್ಟು ಸಿನೋನಿಮ್ ಆಫ್ ದಿ ವರ್ಡ್ ಆಕ್. ಆಕ್ ಆಕ್ ಮೀನ್ಸ್ ಏನಾಗ್ತದ ನೋಡ್ರಿ, ಸಾಲ್ಟ್. ಸಾಲ್ಟ್ ಅಂದ್ರೆ ಏನು, ಉಪ್ಪು. ಪೇನ್ ಇದು ರಾಂಗ್ ಅದ. ಹ್ಯಾಪಿ ಸಂತೋಷ. ಫೇನ್ ದುಃಖ. ಯಾಕಂದ್ರೆ ನೋವು. ಹೇಳ್ತಿರ್ತಾರ ನೋಡ್ರಿ, ಅಯ್ಯೋ ನನ್ ಹೆಡ್ಯಾಕ್ ಆಗ್ತಿದೆ, ಬಹಳ ಹೆಡ್ಯಾಕ್ ಆಗಾಕತೈತಿ, ಬಹಳ ನೋವು ಆಗಾಕತೈತಿ, ನಂಗೆ ತಲೆ ನೋಯಾಕತೈತಿ, ತಲೆ ನೋಸಾಕತೈತಿ. ಸೊ ದಾಟ್ಸ್ ಇಷ್ಟ್ರ ಮೇಲೆ ಗುರ್ತಾಗಿರ್ಬೇಕು ನಿಮ್ಗ. ಸಿನೋನಿಮ್ ಅಂತಂದ್ರ ಸಮನಾರ್ಥಕ. ಆಂಟೋನಿಮ್ ಸಿನೋನಿಮ್ ಹೇಳಿದ್ದೆ ನಿಮಗ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಬಹಳ ಅಂದ್ರೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದೇನೆ. ಸಿನೋನಿಮ್ ಅಂತಂದ್ರೆ ಸಮಾನಾರ್ಥಕ. ಸಿನೋನಿಮ್ ಮೀನ್ಸ್ ಸಮಾನಾರ್ಥಕ. ಸಮಾನಾರ್ಥಕ ಪದ ದ ಸಿನೋನಿಮ್ ವರ್ಡ್ ಆಫ್ ದಿ ಆಕ್, ನೋವು. ಅದೇ ರೀತಿ ಆಪ್ಷನ್ ಡಿ ದುಃಖ ಆಗ್ತದ. ಆಪ್ಷನ್ ಡಿ ನೋವು ಮತ್ತು ದುಃಖ ಎರಡೂ ಒಂದು ಸಮಾನಾರ್ಥಕಗಳು. ಸೊ ಸಿನೋನಿಮ್ ಆಫ್ ದ ವರ್ಡ್ ಆಕ್, ದ ಫೇನ್ ಅನ್ನೋ ಒಂದು ವರ್ಡ್ ಸಿನೋನಿಮ್ ಆಗ್ತದ, ಸಮಾನಾರ್ಥಕ. ನೆಕ್ಸ್ಟ್, ಐಡೆಂಟಿಫೈ ದ ಆಡ್ ಒನ್. ಗುಂಪಿಗೆ ಸೇರದ ಪದ. ಪದ ಕನ್ನಡದಲ್ಲೂ ಬರ್ತದ. ಸೊ ಇಲ್ಲಿ ಯಾವ ಒಂದು ಕೊಟ್ಟಂತಹ 4 ಆಪ್ಷನ್ಗಳು ಏನದಾವ ನೋಡ್ರಿ, ಅಲ್ಲಿ ಯಾವುದೋ ಒಂದು ವರ್ಡ್ ಗುಂಪಿಗೆ ಸೇರದ ಪದ. ಈಗಲ್ ಅಂತಂದ್ರೆ ಏನ್ರಿ, ಹದ್ದು. ಫಾಕ್ಸ್ ಅಂದ್ರೆ ನರಿ. ಹೆಣ್ ಅಂತಂದ್ರೆ ಕೋಳಿ. ಕ್ರವ್ ಅಂತಂದ್ರೆ ಕಾಗೆ. ಹೌದಾ, ಅಲ್ಲಿ ಕೊಟ್ಟಂತಾವ್ ನೋಡ್ರಿ ಯಾವ ಪ್ರಾಣಿಗಳು ಪಕ್ಷಿಗಳು ಅದಾವ. ಆದ್ರ ಪಕ್ಷಿಗಳು ಎಷ್ಟದಾವ, ಪ್ರಾಣಿಗಳು ಎಷ್ಟದಾವ, ಅವುಗಳ ಹೊಂದಾಣಿಕೆ ಆಗುದಿಲ್ಲ ಆ ಗುಂಪಿಗೆ. ಅದು ಯಾವುದು, ಹದ್ದು ಅದ, ನರಿ ಅದ, ಹೆಣ್ಣದ, ಕೋಳಿ ಅದ ಮತ್ತು ಕ್ರವ್ ಅದ. ಹದ್ದು ಒಂದು ಪಕ್ಷಿ, ಬರ್ಡ್ ಇದು ಒಂದು ಎನಿಮಲ್, ಇದು ಬರ್ಡ್, ಇದು ಬರ್ಡ್, ನೆಕ್ಸ್ಟ್ ಸೇಮ್ ಇದು ಬರ್ಡ್. ಸೊ ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬರ್ಡ್ ಬರ್ಡ್ ಬರ್ಡ್. 3 ಅದಾವ, ಒಂದ ಏನದ ರೀ, ಅನಿಮಲ್ ಅದ. ಸೊ ವೈಲ್ಡ್ ಅನಿಮಲ್, ಕಾಡು ಪ್ರಾಣಿ ಯಾವುದು, ನರಿಯು ಏನಾಗ್ತದ, ಕಾಡು ಪ್ರಾಣಿ. ಅದು ಆಡೋನು, ಈ ಗುಂಪಿಗೆ ಸೇರಂಗಿಲ್ರಿ ಅದು. ಓಕೆ, ನೆಕ್ಸ್ಟ್, ಚೇರ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಜೆಂಡರ್. ಚೇರ್ ಅನ್ನೋದೇನ್ರಿ, ಕುರ್ಚಿ. ಕುರ್ಚಿ ಇದು ಎಕ್ಸಾಂಪಲ್ ಯಾವ ಜೆಂಡರ್ಗೆ ಎಕ್ಸಾಂಪಲ್. ಜೆಂಡರ್ಸ್ ಬಗ್ಗೆ ನಾನು ಇವಾಗ್ಲೇ ಸ್ವಲ್ಪ ಕ್ಲಾರಿಫೈ ಮಾಡಿದ್ದೀನಿ ನಿಮ್ಗೆ ಇದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸೊ ಯಾವ ರೀತಿ ಅದ ನೋಡ್ರಿ, ಚೇರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯಾವ ಜೆಂಡರ್. ಯಾವ ಜೆಂಡರ್ ಚೇರ್ ಅನ್ನೋದು ಯಾವ ಎಕ್ಸಾಂಪಲ್ ಯಾವ್ದಕ್ ಯಾವ ಜೆಂಡರ್ಗೆ ಆಗ್ತದ, ಮಸ್ಕಲೈನ್ ಜೆಂಡರ್ಗೆ ಆಗ್ತದನೋ, ಫೆಮಿನೈನ್ ಜೆಂಡರ್ಗೆ ಆಗ್ತದನೋ, ನೀಟರ್ಗೆ ಆಗ್ತದನೋ, ಕಾಮನ್ ಜೆಂಡರ್ಗೆ ಆಗ್ತದ, ನಾವು ನೋಡೋಣ. ಮಸ್ಕಲೈನ್ ಮೀನ್ಸ್ ಪುಲ್ಲಿಂಗ, ಫೆಮಿನೈನ್ ಮೀನ್ಸ್ ಸ್ತ್ರೀಲಿಂಗ, ನೀಟರ್ ಅಂತಂದ್ರೆ ಅಪುಂಸಕಲಿಂಗ, ನೆಕ್ಸ್ಟ್ ಕಾಮನ್ ಅಂತಂದ್ರ ಸಾಮಾನ್ಯ ಲಿಂಗ. ಸೊ ಇಲ್ಲಿ ಮಸ್ಕಲೈನ್ ಅಂದ್ರೆ ಇಲ್ಲಿ ಒಂದೊಂದು ಆಪ್ಷನ್ ಗಳನ್ನ ನೋಡ್ತಾ ಹೋದ್ರ, ಫೆಮಿನೈನ್ ಅಂತಂದ್ರೆ ಇಲ್ಲಿ ಗರ್ಲ್ಸ್, ಗರ್ಲ್ ಇದು ಬಾಯ್, ಮೇಲ್ ಇದು ಫಿಮೇಲ್, ಸಾರಿ.
ಫೀಮೇಲು, ಫೆಮಿನೈನು ಫೀಮೇಲು, ಮಸ್ಕಲೈನು ಮೇಲು, ನೀಟರ್ ಇದೇನಾಗ್ತದ ರೀ ನೈದರ್ ಮೇಲ್ ಆರ್ ಫೀಮೇಲ್, ನೈದರ್ ಮೇಲ್ ಆರ್ ಫೀಮೇಲ್. ಕಾಮನ್ ಮೀನ್ಸ್ ದಿಸ್ ಬೋತ್ ಆರ್, ಇಲ್ಲಿ ಫೀಮೇಲ್ ಮೇಲು ಫೀಮೇಲ್ ಎರಡೂ ಬರ್ತಾರ. ಟುಗೆದರ್ ಟುಗೆದರ್. ಸೊ ಇಲ್ಲಿ ನೋಡ್ತಾ ಹೋದ್ರ ಫೀಮೇಲ್ ಫೆಮಿನೈನ್ ಜೆಂಡರ್ ಬಂದ್ರೆ ಫೀಮೇಲ್ ಯಾವ ಒಂದು ಶಬ್ದ ಹೆಣ್ಣು ಎಂಬ ಅರ್ಥವನ್ನು ಕೊಡ್ತದ ಫೀಮೇಲ್ ಜೆಂಡರ್, ಫೆಮಿನೈನ್ ಜೆಂಡರ್ ಅಂತೇವಿ. ಮಸ್ಕಲೈನ್ ಮೀನ್ಸ್ ಮೇಲ್, ಗಂಡು ಎಂಬ ಅರ್ಥವನ್ನು ಕೊಡುವಂತಹ ಶಬ್ದಗಳಿಗೆ ನಾವ ಮಸ್ಕಲೈನ್ ಜೆಂಡರ್ಸ್ ಪುಲ್ಲಿಂಗ ಅಂತ ಕರಿತೇವಿ. ನೀಟರ್ ಜೆಂಡರ್ ಮೀನ್ಸ್ ನಪುಂಸಕಲಿಂಗ, ನೈದರ್ ಮೇಲ್ ಆರ್ ಫೀಮೇಲ್, ಹೆಣ್ಣು ಅಲ್ಲ ಗಂಡು ಅಲ್ಲ, ನಿರ್ಜೀವ ವಸ್ತುಗಳು. ಓಕೆ, ಲೈವ್ಸ್ ಇಟ್ ಡಿಡಂಟ್ ಹ್ಯಾವ್ ಲೈವ್ಸ್, ಇವಕ್ಕೆ ಜೀವನ ಇರುವುದಿಲ್ಲ. ಸೊ ನಿರ್ಜೀವ ವಸ್ತುಗಳಿಗೆ ನಾವ ನೀಟರ್ ಜೆಂಡರ್ಸ್ ಅಂತ ಕರಿತೇವೆ. ಸೊ ಅದೇ ರೀತಿ ಕಾಮನ್ ಜೆಂಡರ್ಸ್ ಅಲ್ಲಿ ಮೇಲು ಮತ್ತು ಫೀಮೇಲ್ ಇಬ್ರು ಇರ್ತಾರ, ಟುಗೆದರ್ ಇಬ್ರು ಇರ್ತಾರ, ಬಟ್ ಒಂದೇ ಹೆಸರಿಂದ ಕರೀತಾರ. ದಟ್ಸ್ ಕಾಲ್ಡ್ ಪೇರೆಂಟ್ಸ್, ಸಿಂಗರ್, ಡ್ಯಾನ್ಸರ್. ಸೊ ದಾಟ್ಸ್ ಲೈಕ್ ಕಾಮನ್ ಜೆಂಡರ್ಸ್. ನೀಟರ್ ಜೆಂಡರ್ ಮೀನ್ಸ್ ಇದಕ್ಕೆ ನಿರ್ಜೀವ ವಸ್ತುಗಳು, ಲೈಕ್ ಟೇಬಲ್, ಬುಕ್, ಪೆನ್, ಚೇರ್. ಸೊ ಈ ಎಲ್ಲ ವಸ್ತುಗಳಿಗೆ ನಾವೇನಂತ ಕರಿತೇವೆ ನೀಟರ್ ಜೆಂಡರ್ ಅಂತ ಕರಿತೇವೆ. ಮಸ್ಕಲಿನ್ ಜೆಂಡರ್ ಬಾಯ್, ಜಸ್ಟ್ ಅದು ಪುಲ್ಲಿಂಗ ಗಂಡು ಎಂಬ ಅರ್ಥವನ್ನು ಕೊಡ್ತದ. ಫೆಮಿನೈನ್ ಏನಂತದ ಹೆಣ್ಣು ಎಂಬ ಅರ್ಥ ಕೊಡ್ತದ. ಕೊಟ್ಟಂತ ಪ್ರಶ್ನೆ ಏನದ, ಚೇರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫಾರ್ ನೀಟರ್ ಜೆಂಡರ್, ನಪುಂಸಕಲಿಂಗ, ಬಿಕಾಸ್ ನೈದರ್ ಮೇಲ್ ಆರ್ ಫೀಮೇಲ್, ಅಲ್ಲಿ ಗಂಡು ಅಲ್ಲ ಹೆಣ್ಣು ಅಲ್ಲ, ನಿರ್ಜೀವ ವಸ್ತು, ಲೈವ್ಸ್ ಇಲ್ಲ, ಡಿಡೆಂಟ್ ಹ್ಯಾವ್ ಅ ಲೈವ್ಸ್. ಓಕೆ, ಸೊ ಇದಕ್ಕೆ ನಾವು ಆಪ್ಷನ್ ನೋಡ್ತಾ ಹೋದ್ರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಚೇರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ನೀಟರ್ ಜೆಂಡರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ 11th ಕ್ವಶನ್, ದ ರಾಂಗ್ ಪ್ರಿಫಿಕ್ಸ್ ವರ್ಡ್ ಹಿಯರ್ ಇಸ್. ಇಲ್ಲಿ ಕೊಟ್ಟಂತಹ ವರ್ಡ್ ಅಲ್ಲಿ ಯಾವುದೋ ಒಂದು ವರ್ಡ್ ರಾಂಗ್ ಪ್ರಿಫಿಕ್ಸ್ ಅನ್ನ ಹೊಂದಿದ, ಸಫಿಕ್ಸ್ ಮತ್ತು ಪ್ರಿಫಿಕ್ಸ್. ಸಫಿಕ್ಸ್, ಪ್ರಿಫಿಕ್ಸ್. ಸಫಿಕ್ಸ್ ಮೀನ್ಸ್ ವರ್ಡ್ ದ ನಂತರ, ಆಫ್ಟರ್ ಅ ವರ್ಡ್, ಆಫ್ಟರ್ ಇದು ಬಿಫೋರ್, ಬಿಫೋರ್ ದಿ ವರ್ಡ್. ಇಲ್ಲಿ ಸಫಿಕ್ಸ್ ಪ್ರಿಫಿಕ್ಸ್ ಅದಾವ. ಸೊ ಆದ್ರೆ ಯಾವುದೋ ಒಂದು ಪ್ರಿಫಿಕ್ಸ್ ಅಲ್ಲಿ ಮಿಸ್ಟೇಕ್ ಆಗ್ಯದ, ಪೂರ್ವ ಪ್ರತ್ಯಯ ಏನಾಗ್ಯದ ಮಿಸ್ಟೇಕ್ ಆಗ್ಯದ. ಯಾವ್ದಾಗ್ಯದ? ಯೂಸ್ಲೆಸ್. ಲೆಸ್ ಐತಿ, ಯೂಸ್ಲೆಸ್ ಕರೆಕ್ಟ್ ಐತಿ. ಲವ್ಲಿ ಇದು ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಯಾವ್ದು ಸಫಿಕ್ಸ್ ಆಗ್ತದ, ಏಬಲ್ ಅದ, ಅನ್ಏಬಲ್ ಕರೆಕ್ಟ್ ಆಗ್ತದ, ಪ್ರಿಫಿಕ್ಸ್ ಕರೆಕ್ಟ್ ಐತಿ. ಆದ್ರ ಅಗ್ರಿ, ಇದು ಅಗ್ರಿಗೆ ಇನ್ ಅಗ್ರಿ ಬರೋದಿಲ್ಲ. ಸೊ ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಇನ್ ಅಗ್ರಿ. ಬಿಕಾಸ್ ದಟ್ಸ್ ಇನ್ ಅಗ್ರಿ, ಅದು ಸಫಿಕ್ಸ್ ಆಗೋದು, ಪ್ರಿಫಿಕ್ಸ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಓವೆಲ್? ಓವೆಲ್ಸ್ ಮೀನ್ಸ್ ಸ್ವರಗಳು. ಓಕೆ, ಸ್ವರಗಳು ಯಾವ ಒಂದು ವರ್ಡ್ ಅಲ್ಲಿ ಸ್ವರ ಅದ ಅನ್ನೋದು ಹೇಳಂದಾರ. ಬಹಳ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸ್ವರಗಳು ಯಾವ್ಯಾವ್ರಿ? ಎ, ಇ, ಐ, ಓ, ಯು. ಇಲ್ಲಿ ನಿಮಗ ಆನ್ಸರ್ ಗುರ್ತಾಗೈತೆ ಅನ್ಕೋತೀನಿ. ಓಕೆ, ನೋಡ್ರಿ, ಆಪ್ಷನ್ ಎ ಕ್ಯೂ ಅದ, ಆಪ್ಷನ್ ಬಿ ವೈ ಅದ, ಆಪ್ಷನ್ ಸಿ ಐ ಅದ, ಆಪ್ಷನ್ ಡಿ ಪಿ ಅದ. ಸೊ ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಗ್ತದ. ಯಾವ್ದ್ರಿ? ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ದ ಅಪೋಸಿಟ್ ಆಫ್ ದ ಫಾಲೋಯಿಂಗ್ ವರ್ಡ್ ಪನಿಷ್. ದ ಅಪೋಸಿಟ್ ಆಫ್ ದ ಫಾಲೋಯಿಂಗ್ ವರ್ಡ್ ಪನಿಷ್. ಪನಿಷ್ ಮೀನ್ಸ್ ಏನದ ನೋಡ್ರಿ, ಪನಿಷ್ ಶಿಕ್ಷೆ ಕೊಡುವುದು, ಶಿಕ್ಷೆ. ಇದ್ರದ ಆಂಟೋನಿಮ್ ಕೇಳಿದಾನ, ಅಪೋಸಿಟ್ ಕೇಳಿದಾನ. ಓಕೆ, ಇದ್ರದ್ದು ಏನಾಗ್ತದ ನೋಡ್ರಿ, ಇಂಪ್ಯೂರ್ ಆಗ್ತದ, ಫಾಲ್ಸ್ ಆಗ್ತದ, ರಿವಾರ್ಡ್ ಆಗ್ತದ, ಪನಿಷ್ಡ್ ಆಗ್ತದ. ಪನಿಷ್ಡ್ ಇಸ್ ಅ ಪಾಸ್ಟ್ ಟೆನ್ಸ್, ಪಾಸ್ಟ್. ಓಕೆ, ಅದಾಗೋದಿಲ್ಲ. ಸೊ ನೆಕ್ಸ್ಟ್ ನೋಡ್ತಾ ಹೋದ್ರ ಇಂಪ್ಯೂರ್ ಮೀನ್ಸ್, ಇಂಪ್ಯೂರ್ ಅಂತಂದ್ರೆ ಪ್ಯೂರ್ ಇಂಪ್ಯೂರ್, ಪ್ಯೂರ್ ಇಂಪ್ಯೂರ್ ಆಗ್ತದ, ಅದಾಗೋದಿಲ್ಲ.
ನೆಕ್ಸ್ಟ್ ಫಾಲ್ಸ್ ಅಂತಂದ್ರೆ ಸುಳ್ಳು ಆಗ್ತದ, ಅದು ಆಗುದಿಲ್ಲ. ಪನಿಷ್ಮೆಂಟ್ ಅಂದ್ರೆ ಶಿಕ್ಷೆ, ರಿವಾರ್ಡ್ ಅಂತಂದ್ರ ಅವರಿಗೆ ಹೊಗಳಿಕೆ. ಶಿಕ್ಷೆ ಮತ್ತು ರಿವಾರ್ಡ್ ಅಂತಂದ್ರೆ ಹೊಗಳಿಕೆ. ಸೊ ಆದ್ದರಿಂದ ಈ ಒಂದು ಪನಿಷ್ಮೆಂಟ್ ಅಪೋಸಿಟ್ ವರ್ಡ್ ಏನಾಗ್ತದ ಅಂತಂದ್ರ ರಿವಾರ್ಡ್ ಆಗ್ತದ. ನೆನಪಿರ್ಲಿ, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, 14ನೇ ಪ್ರಶ್ನೆ ಬಂದ್ಬಿಟ್ಟು ಹೀಗಿದೆ ನೋಡಿ. 14ನೇ ಪ್ರಶ್ನೆ ನೋಡ್ತಾ ಹೋದ್ರೆ ವಾಟ್ ಹ್ಯಾಸ್ 2 hands and a face ಬಟ್ ನೋ ಆರ್ಮ್ಸ್ ಅಂಡ್ ಲೆಗ್ಸ್. ಇದು ರಿಡಲ್ಸ್ ಮೇಲೆ ಅದ ರೀ. ರಿಡಲ್ಸ್ ಮೀನ್ಸ್ ಇಲ್ಲಿ ನಾವು ನೋಡ್ತಾ ಹೋದ್ರ ಒಗಟುಗಳು. ಒಗಟು ಏನದ, ಒಗಟಿನ ಕನ್ನಡ ಅರ್ಥ ಹೇಳ್ತಾನ. ವಾಟ್ ಹ್ಯಾಸ್ 2 hands and a face ಬಟ್ ನೋ ಆರ್ಮ್ಸ್ ಅಂಡ್ ಲೆಗ್ಸ್. ನೋಡ್ರಿ ಯಾವ ರೀತಿ ಅದ ಅಂತಂದ್ರ, ಯಾವ ಒಂದು ಇದಕ್ಕ 2 ಕೈಗಳದ, 2 ಕೈ ಅದಾವ, ಅದಕ್ಕ ಒಂದು ಮುಖ ಅದ, ಕೈ ಅದಾವ, ಮುಖನು ಅದ, ಆದ್ರ ತೋಳುಗಳಿಲ್ಲ, ಅದೇ ರೀತಿ ಮತ್ತೆ ಕಾಲುಗಳು ಇಲ್ಲ. ಯಾವ ರೀತಿ ನಾವು ನೋಡ್ತೀವಿ ಅದಕ್ಕೊಂದು ನಿಮ್ಗೆ ಕ್ಲೂ ಕೊಡ್ತೀನಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ನೀವೇ ಮಾಡ್ಬೇಕಾ, ಅದಕ್ಕೊಂದು ಜಸ್ಟ್ ನಾ ಕ್ಲೂ ಕೊಡ್ತೇನೆ. ಕ್ಲೂ ಅನ್ನ ನೀವು ಫೈಂಡ್ ಔಟ್ ಮಾಡಿ ನೀವೇ ಇದಕ್ಕ ಆನ್ಸರ್ ಅನ್ನ ಮಾಡಬೇಕು. ಓಕೆ, ಹೌದಾ? ಕ್ಲೂ ಅನ್ನ ನಾ ಈಗಾಗಲೇ ಕೊಟ್ಟಿದ್ದೇನೆ. ಸೊ ಈ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಮುಖಾಂತರ ಆನ್ಸರ್ ಅನ್ನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಓಕೆ, ವಾಟ್ ಹ್ಯಾಸ್ 2 hands, a face ಬಟ್ ನೋ ಆರ್ಮ್ಸ್ ಅಂಡ್ ಲೆಗ್ಸ್. ಈ ಒಂದು ಪ್ರಶ್ನೆ ಇದೆ, ಇದಾಗಿದೆ. ಸೊ ಇದು ಪ್ರಶ್ನೆಗೆ ಸರಿಯಾದಂತಹ ರೀಡಲ್, ಇದೊಂದು ಒಗಟನ್ನ ಬಿಡಿಸಿ ನೀವು ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಅಂತ ಹೇಳಿ ನಾನು ಹೇಳ್ತೀನಿ. ಈಗಾಗಲೇ ನಾನು ಜಸ್ಟ್ ಕ್ಲೂ ಕೊಟ್ಟಿದ್ದೇನೆ. ಸೊ ನೋಡ್ತಾ ಹೋದ್ರೆ 15ನೇ ಪ್ರಶ್ನೆ, ಹಾರ್ಸ್ ಯಂಗ್ ಒನ್ ಈಸ್. ಹಾರ್ಸ್ ಅನ್ನೋ ಒಂದು ಕುದುರೆಯ ಯಂಗ್ ಒನ್, ಮಗುವಿಗೆ, ಮರಿಗೆ ನಾವು ಏನಂತ ಕರಿತೇವೆ? ಕಬ್ ಅಂತ ಕರಿತೇವೆ. ಕಬ್ ಅನ್ನೋದು ಯಾವ ಒಂದು ಪ್ರಾಣಿಯ ಯಂಗ್ ಒನ್ ಆಗ್ತದ ಅನ್ನೋದು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೇಕಾ. ಕಾಲ್ಟ್ ಅನ್ನೋದು ಇದು ಕುದುರೆ 4 years old. 4 years old ಒಂದು ಕುದುರೆಗೆ ನಾವು ಕಾಲ್ಟ್ ಅಂತ ಕರಿತೀವಿ. ಪಪ್ಪಿ ಅಂತಂದ್ರೆ ಏನ್ರಿ? ಯಂಗ್ ಒನ್ ಆಫ್ ಡಾಗ್ ದ ಪಪ್ಪಿ, ಡಾಗ್ ನಾಯಿ ಮರಿ. ಓಕೆ, ಫೋಲ್ ಅಂತಂದ್ರೆ ಇದು ಹಾರ್ಸ್ ಅದ ಯಂಗ್ ಒನ್ ಫೋಲ್ ಆಗ್ತದ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಎ ಕಬ್ ಅನ್ನೋದು ಯಾವ ಒಂದು ಪ್ರಾಣಿಯ ಯಂಗ್ ಒನ್ ಅನ್ನೋದ ನನಗೆ ನೀವು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆ, ಮುಂದಿನ ಪ್ರಶ್ನೆ ಇದಾಗಿದೆ ನೋಡ್ರಿ. 16ನೇ ಪ್ರಶ್ನೆ, ರೈಟ್ ಇನ್ ಒನ್ ವರ್ಡ್ ಒನ್ ಹೂ ಟೆಸ್ಟ್ ಐಸೈಟ್ಸ್. ಒನ್ ವರ್ಡ್ ಅನ್ನ ಕೊಡ್ಬೇಕು ನಾವು. ಅದಕ್ಕ ಒನ್ ಹೂ ಟೆಸ್ಟ್ ಐಸೈಟ್, ಕಣ್ಣನ್ನ ಪರೀಕ್ಷೆ ಮಾಡೋರಿಗೆ ಏನಂತ ಕರಿತೀವಿ ಅಂತ ಕೇಳಿದಾರ. ಇಲ್ಲಿ ಆಪ್ಷನ್ ಗಳನ್ನ ನೋಡ್ತಾ ಹೋದ್ರ ಆಪ್ಷನ್ 1 ಇದೆ ಡೆಂಟಿಸ್ಟ್, ಒನ್ ಹೂ ಅಟೆಂಡ್ಸ್ ಟೀತ್, ಒನ್ ಹೂ ಅಟೆಂಡ್ಸ್ ಟೀತ್, ಹಲ್ಲುಗಳನ್ನ ಪರೀಕ್ಷೆ ಮಾಡೋರು ದಂತ ವೈದ್ಯರ ಅಂತ ಕರಿತೇವೆ. ಆಪ್ಟಿಷಿಯನ್ ಅಂತ ಏನಂತ ನೋಡ್ರಿ, ಒನ್ ಹೂ ಟೆಸ್ಟ್ ಐಸೈಟ್, ಕಣ್ಣಿನ ಪರೀಕ್ಷೆ ಮಾಡೋರಿಗೆ ನಾವು ಆಪ್ಟಿಷಿಯನ್ ಅಂತ ಕರಿತೇವೆ. ಸ್ಕಲ್ಪ್ಚರ್, ಒನ್ ಹೂ ಸ್ಕೌಸ್ ಇನ್ ಸ್ಟೋನ್ಸ್, ಕಲ್ಲುಗಳನ್ನ ಕೆತ್ತವ್ರಿಗೆ ಏನಂತ ಕರಿತೇವೆ? ಸ್ಕಲ್ಪ್ಚರ್ ಅಂತ ಕರಿತೇವೆ, ಶಿಲ್ಪಿ ಅಂತ ಕರಿತಾವ. ಅದೇ ರೀತಿ ಪೊಲೀಸ್, ಅ ಪರ್ಸನ್ ಹೂ ಮೇಂಟೈನ್ ಲಾ ಅಂಡ್ ಆರ್ಡರ್. ಯಾವ ಒಬ್ಬ ವ್ಯಕ್ತಿ ಮೇಂಟೈನ್ ಮಾಡ್ತಾನೆ, ಏನು ಕಾನೂನು ಮತ್ತು ಆಜ್ಞೆಯನ್ನ ಪರಿಪಾಲನೆ ಮಾಡೋರಿಗೆ ಪೊಲೀಸ್ ಅಂತ ಕರಿತೀನಿ. ಇಲ್ಲಿಗೆ ನಿಮಗೆ ಈ ಆನ್ಸರ್ ಗೊತ್ತಾಗಿರ್ಬೇಕ. ಒನ್ ಹೂ ಟೆಸ್ಟ್ ಐಸೈಟ್ ಅಂದ್ರೆ ಆಪ್ಟಿಷಿಯನ್, ಕಣ್ಣಿನ ಪ್ರೇಕ್ಷಕರು, ಕಣ್ಣಿನ ವೈದ್ಯರು. ಡೆಂಟಿಸ್ಟ್ ಅಂತಂದ್ರ ದಂತ ವೈದ್ಯರು. ಸ್ಕಲ್ಪ್ಚರ್ ಅಂತಂದ್ರ ಏನ್ರಿ? ಶಿಲ್ಪಿ, ಕಲ್ಲನ್ನ ಕೆತ್ತುವವ. ಪೊಲೀಸ್ ಅಂತಂದ್ರ ಪರ್ಸನ್ ಹೂ ಮೇಂಟೈನ್ ಲಾ ಅಂಡ್ ಆರ್ಡರ್. ಒನ್ ಹೂ ಕೌಸ್ ಇನ್ ಸ್ಟೋನ್ಸ್, ಒನ್ ಹೂ ಟೆಸ್ಟ್ ಐಸೈಟ್ಸ್, ಒನ್ ಹೂ ಅಟೆಂಡ್ಸ್ ದ ಟೀತ್. ಇವೆಲ್ಲ ಗಿವ್ ಒನ್ ವರ್ಡ್ಸ್, ಇವೆಲ್ಲ ನೆನಪಿರ್ಬೇಕು. ಗಿವ್ ಒನ್ ವರ್ಡ್ ಮೇಲೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಬರ್ತದ. ಸೊ ಆದ್ದರಿಂದ ಇವುಗಳನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕಂತ ಹೇಳಿ ಸಾಧ್ಯತೆಗಳನ್ನ ನೋಟ್ ಮಾಡ್ಕೊಂತ ಹೋಗ್ರಿ. ಓಕೆ, ಬಹಳ ಅಂದ್ರೆ ಬಹಳ ಯೂಸ್ ಆಗ್ತಾವ. ನೆಕ್ಸ್ಟ್ 17th ಕ್ವಶನ್ ಈಗಿದೆ ನೋಡಿ. ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಡಿಕ್ಷನರಿ. ಡಿಕ್ಷನರಿ ಒಳಗ ಈ ಒಂದು ಫಾಲೋಯಿಂಗ್ ವರ್ಡ್ಸ್ ಗಳನ್ನ ನಾವು ಅರೇಂಜ್ ಮಾಡೋಣ. ವರ್ಡ್ಸ್ ಗಳು ಯಾವ ರೀತಿ ಅದ ನೋಡ್ಕೊಂತ ಹೋಗ್ರಿ. ಗ್ರಾಫ್ಟ್ ಅದ,
ನೆಕ್ಸ್ಟ್ ಗ್ರೋತ್ GROWTH ಗ್ರೋತ್ ಅದ, ಗ್ರಾಸ್ ಅದ, ಗೇಟ್ ಅದ. ಫಸ್ಟ್ ಒನ್ ನಾವು ನೋಡ್ತಾ ಹೋದ್ರೆ ಜಿ ಇಸ್ ದಿ ಕಾಮನ್ ಅದ, ಎಲ್ಲಾ ಒಂದು ವರ್ಡ್ ಅಲ್ಲಿ ಜಿ ಕಾಮನ್ ವರ್ಡ್ ಅದ. ಸೊ ಫಸ್ಟ್ ಅಲ್ಲಿ ಜಿ ಕಾಮನ್ ಇರುವಂತ ಅಲ್ಫಾಬೆಟ್ ಅಲ್ಲಿ ಹೋದ್ರೆ ಎ ಬರ್ತದ, ಎ ಅಲ್ಲಿ ಅದ ಆಪ್ಷನ್ ಎ GATE ಗೇಟ್. ಲಾಸ್ಟ್ ಒಂದು ವರ್ಡ್ ಅಲ್ಲಿ ಎ ಅದ, ಅದು ಒಂದು ಫಸ್ಟ್ ಬರ್ತದೆ. ಇಲ್ಲ ಸೆಕೆಂಡ್ ನಾವು ನೋಡ್ತಾ ಹೋದ್ರೆ ಇಲ್ಲಿ ಆರ್ ಕಾಮನ್ ಅದ, ಸೆಕೆಂಡ್ ವರ್ಡ್ ಆರ್, ಎ ಹೋಯ್ತು, ಫಸ್ಟ್ ಒನ್ ಬರ್ತದ ಹೋಯ್ತ್ರಿ. ಆರ್ ಕಾಮನ್ ಅದ. ನೆಕ್ಸ್ಟ್ ಥರ್ಡ್ ನೋಡ್ತಾ ಹೋದ್ರೆ ಎ ಅದ, ಇಲ್ಲೂ ಎ ಅದ, ಗ್ರಾಫ್ಟ್ ಅಲ್ಲೂ ಎ ಅದ, ಗ್ರಾಸ್ ಅಲ್ಲೂ ಎ ಅದ. ಹಾಗಾಗಿ ಎ ಅಂದ್ರೆ ಮತ್ ನೆಕ್ಸ್ಟ್ ವರ್ಡ್ ನೋಡ್ರಿ ಎಫ್ ಬರ್ತದನೋ ಎಸ್ ಬರ್ತದನೋ, ಆದ್ರೆ ಫಸ್ಟ್ ಅಲ್ಫಾಬೆಟ್ ಆಗ್ಲಿ ಎಫ್ ಬರ್ತದ. ಸೊ ಸೆಕೆಂಡ್ ಒನ್ ಏನಾಗ್ತದ, ಗ್ರಾಫ್ಟ್ ಆಗ್ತದ. ನೆಕ್ಸ್ಟ್ ಥರ್ಡ್ ಒನ್, ಇದು ಸೆಕೆಂಡ್ ಒನ್ ಹೋಯ್ತು, ಇದು ಫಸ್ಟ್ ಒನ್ ಹೋಯ್ತು. ನೆಕ್ಸ್ಟ್ ಥರ್ಡ್ ಏನ್ ಬರ್ತದ ನೋಡ್ರಿ, ಎ ಅದ, ಎಸ್ ಅದ, ಇಲ್ಲಿ ಡಬ್ಲ್ಯೂ ಅದ, GAA ಡಬ್ಲ್ಯೂ ಬರ್ತದ, ಎಸ್ ಬರ್ತದ, ಎಸ್ ಬರ್ತದ. ಸೊ ಆದ್ದರಿಂದ ನಾವಿದ ಥರ್ಡ್ ಒನ್ ಗ್ರಾಸ್ ಆಗ್ತದ. ಫೋರ್ತ್ ಉಳಿದಿದ್ದು ಗ್ರೋತ್. 1 2 3 4 ನೋಡ್ರಿ ಯಾವ ಆಪ್ಷನ್ ಅಲ್ಲಿ ಇದೆ, ಗೇಟು, ಗ್ರಾಫ್ಟು, ಗ್ರಾಸ್, ಗ್ರೋತ್. ಗೇಟು, ಗ್ರಾಸ್ ಇದಲ್ಲ, ಗ್ರೇಸ್, ಗ್ಯಾಟ್, ಗ್ರಾಸು, ಗೇಟು ಅದ, ಇಲ್ಲ ಗೇಟು, ಗ್ರಾಫ್ಟು, ಗ್ರಾಸ್, ಗ್ರೋತ್. ಗ್ರೇಟು, ಗ್ರಾಫ್ಟು, ಗ್ರಾಸ್, ಗ್ರೋತ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಗ್ರೇಟ್, ಗ್ರಾಫ್ಟ್, ಗ್ರಾಸ್, ಗ್ರೋತ್. ಇವೆಲ್ಲ ಪ್ರಶ್ನೆಗೆ ಸರಿಯಾದಂತ ಉತ್ತರ ಗೇಟ್, ಗ್ರಾಫ್ಟ್, ಗ್ರಾಸ್, ಗೇಟ್ ಅಂದ್ರೆ ದ್ವಾರ ಬಾಗಿಲು, ಗ್ರಾಫ್ಟು, ಗ್ರಾಸ್ ಅಂತಂದ್ರೆ ಹುಲ್ಲು, ಗ್ರೋತ್ ಅಂದ್ರೆ ಬೆಳವಣಿಗೆ. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ. Next question. 18th. When was the first bravery award for the children given in India? ಯಾವಾಗ ಬ್ರೇವರಿ ಅವಾರ್ಡ್ ಧೈರ್ಯಶಾಲಿಗಳಿಗೆ, ಯಾವ ಒಂದು ಧೈರ್ಯಶಾಲಿಗಳು ಚಿಕ್ಕ ಮಕ್ಕಳ ಬಿಲೋ 16 years ಏಜ್ ದವರಿಗೆ ಯಾವಾಗ ಒಂದು ಪ್ರಶಸ್ತಿಯನ್ನ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅಲ್ಲಿ ಪ್ರಶ್ನೆಯನ್ನ ಕೇಳಿದಾರ. ಆ ಪ್ರಶ್ನೆಯನ್ನ ನಾವು ನೋಡ್ತಾ ಹೋದ್ರೆ ನೋಡ್ರಿ ಇಲ್ಲಿ ಯಾವ ಲೆಸನ್ ಅಂದ್ರೆ ಇದು ಚಿಲ್ಡ್ರನ್ ಆಫ್ ಕರೇಜ್, ಬ್ರೇವರಿ ಆಫ್ ಅವಾರ್ಡ್ಸ್ ಅನ್ನೋ ಒಂದು ಲೆಸನ್ ಅಲ್ಲಿ ಇದೆ. ಈ ಒಂದು ಯಾವಾಗ ಅದನ್ನ ಸ್ಟಾರ್ಟ್ ಮಾಡಿ, ಇದನ್ನ ಯಾವ ಸಂಸ್ಥೆದವ್ರು ಕೊಡ್ತಾರ್ರಿ, ICCW ಅನ್ನೋ ಒಂದು ಸಂಸ್ಥೆ ಕೊಡ್ತಾರ ಈ ಒಂದು ಅವಾರ್ಡ್ ಅನ್ನ. ICCW ಮೀನ್ಸ್ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ಅನ್ನೋ ಒಂದು ಸಂಸ್ಥೆದವರು ಈ ಒಂದು ಅವಾರ್ಡ್ ಅನ್ನ ಕೊಡ್ತಾರ. ಈ ಒಂದು ಅವಾರ್ಡ್ ಸ್ಟಾರ್ಟ್ ಆಗಿದ್ದು 1957 ಅಲ್ಲಿ ಕೊಡ್ತಾರ. 1957 ಅಲ್ಲಿ ಫಸ್ಟ್ ಅವಾರ್ಡ್ ಹೋಗಿದ್ದು ಹರೀಶ್ ಚಂದ್ರ. ಇವೇನ್ ಮಾಡಿದ್ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅದಾರ್ಲಕ್ರಿ, ಫಸ್ಟ್ FRIRST ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಅವಾಗ, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು, ಪ್ರಥಮ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರ ಲೈಫ್ ಅನ್ನ ಇವ ಸೇವ್ ಮಾಡಿದ್ದ. ಸೊ ಆದ್ದರಿಂದ ಇವನಿಗೆ ಫಸ್ಟ್ ಅವಾರ್ಡ್ ಬರ್ತದೆ ಯಾರಿಗೆ, ಹರೀಶ್ ಚಂದ್ರನಿಗೆ. ಸೊ ಎಲ್ಲಿ ಅಂತಂದ್ರೆ ರೆಡ್ ಫೋರ್ಟ್ ನ್ಯಾಗ ಒಂದು ಇವೆಂಟ್ ನಡೆದಿರ್ತದ. ಅಲ್ಲಿ ಇವೆಂಟಿಗೆ ಹೋದಾಗ ಅಲ್ಲಿ ಏನಾಗ್ತದ, ಶಾಮಿಯಾನ ಅಂದ್ಬಿಟ್ರೆ ಕ್ಲಾತ್ ಟೆಂಟ್ ರೀ. ಇದು ಕ್ಲಾತ್ ಟೆಂಟ್, ಆಗೆಲ್ಲ ಟೆಂಟ್ಗಳು ಬಡಿತಿದ್ರು, ಕ್ಲಾತ್ ಅರಿಬೆ ಟೆಂಟ್ಗಳು ಅಂತ. ಅಲ್ಲಿ ಶಾಮಿಯಾನ ಮೀನ್ಸ್ ಅರಿಬೆಯಿಂದ ಮಾಡಿದಂತ ಟೆಂಟ್ಗಳು, ಮನೆಗಳು, ಅಬೋರ್ಡ್ಸ್ ಗಳಿಗೆ ನಾವನ್ನ ಶಾಮಿಯಾನ ಕರಿತೀವಿ. ಆ ಶಾಮಿಯಾನಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ, ಫೈರ್ ಎಸ್ಟಿಂಗ್ವಿಶ್ ಆಗಿತ್ತು. ಸೊ ಆದ್ದರಿಂದ ಆ ಒಂದು ಪ್ರಾಣಿಗಳು ಅಲ್ಲಿ ಇದ್ದಂತ ರೋಪ್, ಏನು ಶಾಮಿಯಾನ ಕಟ್ಟಿದಂತ ರೋಪ್ಗಳನ್ನ ತನ್ನ ಹತ್ರ ಇದ್ದಂತಹ ನೈಫ್ ನ ಸಹಿತ, ಚಾಕುವಿನ ಸಹಿತ ಕಟ್ ಮಾಡಿ ಎಷ್ಟೋ ಜನರ ಪ್ರಾಣವನ್ನ ಇವ ಕಾಪಾಡಿದ, ಯಾರು, ಹರಿಶ್ಚಂದ್ರ. ಸೊ ಆದ್ದರಿಂದ ಫಸ್ಟ್ ಬ್ರೇವರಿ ಅವಾರ್ಡು ಇವನಿಗೆ ಹೋಯ್ತು. ಯಾವಾಗ 1957ರಲ್ಲಿ ಫಸ್ಟ್ ಬ್ರೇವರಿ ಹರಿಶ್ಚಂದ್ರನಿಗೆ ಹೋಯ್ತು. 1957 ಸ್ಟಾರ್ಟ್ ಆಯ್ತು. ಯಾವ ಸಂಸ್ಥೆದವ್ರು ಇದನ್ನ ಕೊಡ್ತಾರಂದ್ರ ICCW, ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್. ಇಲ್ಲಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು, ಜವಾಹರ್ಲಾಲ್ ನೆಹರು. ಇವರ ಲೈಫ್ ಸೇವ್ ಮಾಡಿದ್ದಕ್ಕ
ಇವನಿಗೆ ಫಸ್ಟ್ ಬ್ರೇವರಿ ಅವಾರ್ಡ್ ಹೋಯ್ತು 1957ರಲ್ಲಿ ಅಂತ ಹೇಳಿ ನಾವು ನೋಡ್ತೇವಿ. ಈ ಒಂದು ಚಾಪ್ಟರ್ ಮೇಲೆ ಬಹಳ ಅಂದ್ರೆ ಬಹಳ ಕ್ವಶನ್ಸ್ ಆಗ್ಯದ. ಅದೇ ರೀತಿ ದ ಬಾಸ್ ಹೂ ಕೇಸ್ ಅನ್ನೋ ಒಂದು ಚಾಪ್ಟರ್ ದ ಅಬೋ ತುಂಬಾ ಸ್ಪೇಸ್ ಸೆಂಟರ್ ಕೇರಳದಲ್ಲಿರುವಂತ ತುಂಬಾ ಸ್ಪೆಂಟರ್ ಅಬೋ 70 ಸೈಂಟಿಸ್ಟ್ ಆ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಪೋಯಮ್ಸ್ ಗಳ ಮೇಲೆ ಹೇಳ್ಬೇಕಂತಂದ್ರೆ ನಿಮ್ಗೆ ಆಥರ್ಸ್ ನೇಮ್ ಅನ್ನ ಕೇಳ್ತಾನ. ಫ್ರೆಂಡ್ಸ್ ಹೂ ರೋಡ್ ದ ಫ್ರೆಂಡ್ಸ್ ಪೋಯಮ್ ಅಂತ ಕೇಳ್ತಾನ. ಆಪ್ಷನ್ಸ್ ಗಳನ್ನ ಇಡ್ತಾನ. ಕವಿ ಹೆಸರನ್ನ ಹೇಳ್ರಿ. ಯಾವ ಪೋಯಮ್ ಅನ್ನ ಬರೆದಂತಹ ಕವಿ ಹೆಸರನ್ನ ನೀವ ಕೊಡ್ತಾನ್ರಿ. ಅಲ್ಲಿ ಯಾವ್ದು ಸರಿಯಾದ ರೀತಿ ತಂದು ಚೂಸ್ ಮಾಡ್ಬೇಕಾ. ಅದೇ ಲೆಸನ್ ಗಳ ಏನ್ ಮಾಡ್ರಿ, ಕ್ವಶನ್ ಆನ್ಸರ್ಸ್ ಅನ್ನ ನೋಡ್ರಿ. ಪೋಯಮ್ಸ್ ಗಳಲ್ಲಿ ಕ್ವಶನ್ಸ್ ನೋಡ್ರಿ, ಆದ್ರೆ ಕವಿ ಹೆಸರನ್ನ ಸಾಧ್ಯದಷ್ಟ ಬಹಳ ನೆನಪಿಟ್ಕೋರಿ. ಸೊ ಆ ರೀತಿ ಕ್ವಶನ್ಸ್ ಗಳು ಅರೈಸ್ ಆಗ್ತಾವ ನಾನ್ ನೋಡಿದ ಪ್ರಕಾರ. ಓಕೆ, ಆದ್ದರಿಂದ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. an action word is action word ಅಂತಂದ್ರೆ ಆಕ್ಷನ್ ಕ್ರಿಯೆ. ಇಷ್ಟರ ಮೇಲೆ ನಿಮ್ಗೆ ಗೊತ್ತಿರ್ಬೇಕು. ಕ್ರಿಯೆಯನ್ನು ವರ್ಣಿಸುವ ಪದ ಕ್ರಿಯಾಪದ. ಕ್ರಿಯಾಪದ ಯಾವುದು? ವರ್ಬ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೌನ್ ಅಂತಂದ್ರೆ ನಾಮಪದ. ಅಡ್ಜೆಕ್ಟಿವ್ ನಾಮ ವಿಶೇಷಣ. ಪ್ರನೌನ್ ಸರ್ವನಾಮ. ಓಕೆ, ಸರ್ವನಾಮ ಅಂತ ನೋಡ್ತೀವಿ. ಅಂಡ್ ಆಕ್ಷನ್ ವರ್ಡ್ ಇಸ್ ಡ್ಯಾಶ್ ಅ ವರ್ಬ್. ಆಕ್ಷನ್ ವರ್ಡ್ ಯಾವಾಗ್ಲೂ ಏನಾಗಿರ್ತದ? ವರ್ಬ್ ಆಗಿರ್ತದ, ಕ್ರಿಯಾಪದ ಆಗಿರ್ತದ ಅಂತ ಹೇಳಿ ನಾವ ಹೇಳ್ತೇವೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 20ನೇ ಪ್ರಶ್ನೆ ಬಂದು ಹೇಗಿದೆ ನೋಡಿ. ಪಿಥಿಯಾಸ್ ಅಂಡ್ ದಮನ್ ಕೆಪ್ಟ್ ದೇರ್. ಪಿಥಿಯಾಸ್ ಮತ್ತು ಗೆಮನ್ ಕೆಪ್ಟ್ ಇಟ್ಟಿದ್ರು. ಏನ್ ಇಟ್ಟಿದ್ರು ಅವರು ಇಬ್ರು ಏನ್ ಆಗ್ತೇವಿ ಅಂತ ಇಟ್ಟಿದ್ರು. ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಯಾವುದೋ ಒಂದು ಟ್ರೂ ಫ್ರೆಂಡ್ಶಿಪ್ ನ ಬಿಟ್ಕೊಡ್ಲಿಲ್ಲ. ಟ್ರೂ ಫ್ರೆಂಡ್ಶಿಪ್ ಅನ್ನೋ ಒಂದು ಚಾಪ್ಟರ್ ನೋಡ್ರಿ. ಟ್ರೂ ಫ್ರೆಂಡ್ಸ್ ಯಾವ ಲೆಸನ್ ಅನ್ನು ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಫಿಫ್ತ್ ಅಲ್ಲಿ ಫಸ್ಟ್ ಪಾರ್ಟ್ ಆಗ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಯಾವ ಲೆಸನ್ ಅನ್ನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತ ಹೇಳಕ್ ಬರುದಿಲ್ಲ. ಸೊ ಅದನ್ನ ಎಲ್ಲಾ ಚಾಪ್ಟರ್ ಗಳನ್ನ ಸಾಧ್ಯವಾದಷ್ಟು ಬಹಳ ಅಂದ್ರೆ ಬಹಳ ಲಕ್ಷ ಕೊಟ್ಟ ಅವುಗಳನ್ನ ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸರಿಯಾಗಿ 1 ರಿಂದ 2 ಪ್ರಶ್ನೆ ಲೆಸನ್ ಇಂದ ಬರ್ತಾವ, ಓಎಂ ಇಂದ 1 ಬರ್ತದ. ಸೊ ಅವುಗಳಲ್ಲಿ ನೀವು ಮಾರ್ಕ್ಸ್ ಗಳನ್ನ ಯಾವ್ದೇ ರೀತಿ ಕಡಿತಗೊಳಿಸ್ಲಿಕ್ಕೆ ಆಗುದಿಲ್ಲ. ಅದ್ ನೋಡ್ತಾ ಹೋದ್ರೆ ಇಲ್ಲಿ ಪಿಥಿಯಾಸ್ ಎಂಬುದು ಟ್ರೂ ಫ್ರೆಂಡ್ಶಿಪ್ ಅಲ್ಲಿ ಕಿಂಗ್ ಬರ್ತಾನ. ಡಿನೋಸಿಸ್ ಇವ ಎವಿಲ್ ಮೈಂಡೆಡ್ ಆಗಿದ್ದ. ಎವಿಲ್ ಮೈಂಡೆಡ್ ರೂಲರ್. ಬಹಳ ರಾಕ್ಷಸಿ ಗುಣ, ಕ್ರೂರ ಗುಣ ಹೊಂದಿದ್ದ ಇವ ಡಿನೋಸಿಸ್. ಇವ್ರಿಬ್ಬರು ಏನಿದ್ರು ಟ್ರೂ ಫ್ರೆಂಡ್ಸ್ ಆಗಿದ್ರು. ಯಾರು? ಮತ್ತು ಡೆಮನ್ ಅಂಡ್ ಪಿಥಿಯಾಸ್. ಸೊ ಇವ್ರು ಏನ್ ಮಾಡಿದ್ರು? ಸ್ಟಡಿ ಮಾಡಿದ್ರ, ಹೆಲ್ಪ್ ಮಾಡಿದ್ರ, ಪ್ರಾಮಿಸ್ ಮಾಡಿದ್ರ, ವರ್ಕ್ ಮಾಡಿದ್ರ? ಆಪ್ಷನ್ ಸಿ ಪ್ರಾಮಿಸ್ ಮಾಡಿದ್ರು. ಡೆಮನ್ ಅಂಡ್ ಪಿಥಿಯಾಸ್ ವೇರ್ ಕೆಪ್ಟ್ ದೇರ್ ಪ್ರಾಮಿಸಸ್. ಪ್ರತಿಜ್ಞೆಗಳನ್ನ ಮಾಡಿದ್ರು, ಇಟ್ಟಿದ್ರು. ಯಾರು? ಡೆಮನ್ ಎಲ್ಲಿ ಹೋಗಿರ್ತಾನ? ಸೊ ಆ ಒಂದು ಸಿಚುವೇಶನ್ ನೀವು ಲೆಸನ್ ಅನ್ನ ನೋಡ್ತಾ ಹೋದ್ರೆ ಸಿಗ್ತದ ನಿಮಗ. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಪಿಥಿಯಾಸ್ ಅಂಡ್ ಡೆಮನ್ ಕೆಪ್ಟ್ ದೇರ್ ಪ್ರಾಮಿಸಸ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಇವತ್ತಿನ ಒಂದು ಕ್ಲಾಸ್ ಇದಾಗಿತ್ತು. ಸೊ ಎಲ್ಲ ಈ ಪ್ರಶ್ನೆಗಳನ್ನ ಏನದಾವ್ರಿ ಎಲ್ಲವುಗಳನ್ನ ನೀವೇನ್ ಮಾಡ್ರಿ ನೋಟ್ ಮಾಡ್ಕೊಂತ ಹೋಗ್ರಿ. ಸಂಭವನೀಯವಾಗಿ ಬೀಳ್ತಾವ ಅಂತ ಹೇಳಿ ಅದು ನಮ್ಮ ಸಂಭವನೀಯತೆ ಬೀಳಬಹುದು, ಬೀಳದೇನೆ ಇರಬಹುದು. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದ್ರೆ ನಾವ ಈ 20 ಇಂಗ್ಲಿಷ್ ವಿಷಯದಲ್ಲಿ ಆದ್ರೆ 20 ಮಾರ್ಕ್ಸ್ ಕಡ್ಡಾಯ. ಬಹಳ ಅಂದ್ರೆ ಬಹಳ ಈಸಿ ಅಂತ ಕ್ವಶನ್ಸ್ ಗಳು ಬರ್ತಾವ. ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಮಾಡ್ತಾನ. ಸೊ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಕಾಮ್ ಆಗಿ ಆ ಪ್ರಶ್ನೆನ ಮೊದಲು ಅರ್ಥ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ನಂತರ ಕಾಮ್ ಆಗಿ ನೀವು ಆನ್ಸರ್ ಮಾಡಿದ್ದೆ ಆದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಯಾವುದೇ ಮಾರ್ಕ್ಸ್ ಅನ್ನು ಯಾವುದೇ ಮಾರ್ಕ್ಸ್ ಅನ್ನು ಕಡಿತಗೊಳಿಸಲಿಕ್ಕೆ ಆಗುವುದಿಲ್ಲ. ಸೊ ಎಲ್ಲಾ ಮಾರ್ಕ್ಸ್ ನೀವು 20 ಔಟ್ ಆಫ್ 20 ತೆಗಿಲಿಕ್ಕೆ ಸಾಧ್ಯ ಆಗ್ತದ. ಸೊ ಆದ್ದರಿಂದ ಎಲ್ಲಾ ಟಾಪಿಕ್ಸ್ ಗಳ ಬಗ್ಗೆ ಏನ್ ಮಾಡ್ರಿ ಜಾಸ್ತಿ ಒತ್ತು ಕೊಡ್ರಿ. ಸೊ ಇಂಗ್ಲಿಷ್ ಅಷ್ಟೇ ಅಲ್ಲ, ಕನ್ನಡ ಬಂತು, ಯಾವುದು ಸೈನ್ಸ್ ಬಂತು, ಮ್ಯಾಥ್ಸ್ ಬಂತು, GK ಬಂತು, ಸೋಷಿಯಲ್ ಸೈನ್ಸ್ ಬಂತು, ಇವುಗಳ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಅಭ್ಯಾಸ ಮಾಡಿದ್ದೆ ಆದಲ್ಲಿ. ಅದೇ ರೀತಿ ಇನ್ನೊಮ್ಮೆ ನಮಗೆ ಹೇಳಿದ್ರೆ ನಮ್ಮ ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್ ವತಿಯಿಂದ ನಮ್ಮ 50 ಪ್ರಶ್ನೆ ಪತ್ರಿಕೆಗಳೊಂದು ಪುಸ್ತಕ ಮಾಲಿಕೆ ರೆಡಿ ಆಗದ. ಪುಸ್ತಕ ಏನದ ನೋಡ್ರಿ, ಇಲ್ಲಿ ಕನ್ನಡ ಮತ್ತು ಈ ಆಂಗ್ಲ ಮಾಧ್ಯಮದಲ್ಲಿ 2 ಮಾಧ್ಯಮದಲ್ಲಿ ಇದು ಪ್ರಶ್ನೆ ಪತ್ರಿಕೆಯ ಬ್ಯಾಂಕ್ 50 ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿದಂತ ಪುಸ್ತಕ ಇದಾಗಿದೆ. ಸೊ ಇದರಲ್ಲಿ 5000 ಪ್ರಶ್ನೆಗಳು 360 ಡಿಗ್ರಿಯಲ್ಲಿ ನಾವು ನಿಮಗೆ ತಯಾರು ಮಾಡಿದ್ದಾರ. ಈ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ ಎಲ್ಲಾ ಕ್ವಶನ್ಸ್ ಪೇಪರ್ ಗಳು ಹೆಂಗದಾವ್ ನೋಡ್ರಿ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಅಥವಾ ಇವುಗಳನ್ನ ನೀವು ಸಾಲ್ವ್ ಮಾಡಿದ್ದೇ ಆದಲ್ಲಿ ಅತ್ಯಂತ ಖಚಿತವಾಗಿ ನೀವು ಏನ್ರಿ ಫಲವನ್ನ ಪಡಿಬಹುದಾ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸತತ ಪ್ರಯತ್ನದಿಂದ ಯಶಸ್ಸು ನಿಶ್ಚಿತ ಅಂತೇಳಿ. ಆ ರೀತಿ ಪ್ರಯತ್ನ ಮಾಡಿದ್ದಾದಲ್ಲಿ ಈ ಪುಸ್ತಕ ನಿಮಗೆ ಬೇಕಾದಲ್ಲಿ ಈ ಒಂದು ಮುರಾರ್ಜಿ ಚಾಂಪಿಯನ್ ಪುಸ್ತಕ, ಕರ್ನಾಟಕದ ಮೊದಲ ಪುಸ್ತಕ ಅಂತ ಇದಾಗಿದೆ ಅಂತ ಹೇಳ್ತೇವೆ. 50 ಪ್ರಶ್ನೆಗಳು ಹೊಂದಿದ ಕರ್ನಾಟಕದ ಮೊದಲ ಪುಸ್ತಕ ಇದಾಗಿದೆ. ಸೊ ಈ ಒಂದು ಪುಸ್ತಕ ನಿಮಗೆ ಬೇಕಾದಲ್ಲಿ ಕೆಳಗೆ ಕಾಣ್ತಿರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕವನ್ನ ಖರೀದಿ ಮಾಡಬಹುದು. ಸೊ ಇನ್ನು ಮುಂದೆ ಹೇಳೋದಾದ್ರೆ ನಾನು ನಿಮಗ
ಇನ್ನೂ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ನೀವು ಯಾವ್ದಾದ್ರು ಟಾಪಿಕ್ಸ್ ಗಳ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಬೇಕು. ಇದರಲ್ಲೂ ಒಂದೆರಡು ಪ್ರಶ್ನೆಗಳನ್ನ ನಾನು ಕೇಳಿದ್ದೇನೆ, ಅವುಗಳಿಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಇನ್ನೂ ನಿಮಗೆ ಹೆಚ್ಚಿನ ವಿಡಿಯೋ ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗಳಿಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗ್ಲಿ. ಸೊ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸುವಂತ ಸಮಯ. ಎಲ್ಲರಿಗೂ ಧನ್ಯವಾದ.